ಮನೆಯಲ್ಲಿ ಅನುಸರಿಸಬೇಕಾಗಿರುವಂತಹ ನಿಯಮ ಇದು ಬಹಳ ಮುಖ್ಯ. ಊಟ ಮಾಡಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ ನಿಮಗೆ ಯಾವುದು ದೇವಿ ನಾಮ ಬರುತ್ತೋ ಆ ದೇವಿ ನಾಮಗಳನ್ನು ಹೇಳ್ಕೊಳ್ತಾ ಇರಿ. ಅಮ್ಮ ಅಮ್ಮ ಅಂತಲೇ ಕರೆದುಕೊಂಡಾದರೂ ಆ ಪಾಕವನ್ನು ಮಾಡಿ. ಆಗ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರಯುತವಾದ ಮಕ್ಕಳು ಹುಟ್ಟುತ್ತಾರೆ. ಮಕ್ಕಳು ಆ ಊಟ ಮಾಡಿದಾಗ ಅವ್ರಿಗೂ ಕೂಡ ಒಂದು ಒಳ್ಳೆಯ ಬುದ್ಧಿ ಪ್ರಚೋದನೆ ಆಗ್ತಾ ಹೋಗುತ್ತೆ. ಅದು ಬಿಟ್ಬಿಟ್ಟು ಏನೋ ಸಿಡ್ಕಾಡ್ಕೊಳ್ಳೋದು, ಏನೋ ಬೈಕೊಳ್ಳೋದು, ಥೂ ಮುಂಡೆದೆ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇರು ಅಂತ ಹೇಳಿ ಹಾಲು ಕಾಯಿಸಿ ತಗೋ ಬಡ್ದಿದ್ದೀನಿ ಕುಡಿ, ಇದು ಜನರಲ್. ಪಾಪ ಅಮ್ಮಂಗೇನು ಕೋಪ ಇರೋಲ್ಲ, ಆದರೆ ಆ ಸಂದರ್ಭದಲ್ಲಿ ಆ ಮಗ ಮಾಡಿದ ಹಠಕ್ಕೆ ಈ ರೀತಿಯಾದ ಭಾಷೆಗಳು ಅಮ್ಮನ ಬಾಯಿಂದ ಬಂದುಬಿಡುತ್ತೆ. ಬಡ್ದಿದ್ದೀನಿ ಕುಡ್ಕೊಂಡು ಸಾಯಿ, ಇದೇ ಮಾತು ಬರುತ್ತೆ. ಈ ರೀತಿ ಮಾತು ಬಂದಾಗ ಏನಾಗುತ್ತೆ, ನೀವೇನೋ ಪಾಪ ಆ ಒಂದು ಸಂದರ್ಭದಲ್ಲಿ ಬಂದಂತಹದ್ದನ್ನು ಮನಸ್ಸಿಂದ ಆಚೆ ಹಾಕಿರ್ತೀರಿ, ಆದರೆ ಅದು ವಿಪರೀತವಾದ ಪರಿಣಾಮ ಬೀರಕ್ಕೆ ಶುರುವಾಗುತ್ತೆ. ಯಾಕಂದರೆ ಮನೆ ಅನ್ನೋದೇ ದೇವಾಲಯ, ಅಲ್ಲಿ ಯಾವಾಗಲೂ ದೇವತೆಗಳಿರ್ತಾರೆ. ನಿಮಗೆ ಕಣ್ಣಿಗೆ ಕಾಣುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ, ಆದರೆ ಪಾಸಿಟಿವ್ ಎನರ್ಜಿ ಅನ್ನೋದೇ ದೇವರು. ಆ ಪಾಸಿಟಿವ್ ಎನರ್ಜಿಯನ್ನು ನಾವು ಸಕಾರಾತ್ಮಕವಾಗೇ ಬಳಸ್ಕೋಬೇಕು. ಮನೆಯಲ್ಲಿ ಇದನ್ನು ಅನುಸರಣೆ ಮಾಡಿ. ಪಾತ್ರೆಗಳು ಜಿಡ್ಡು ಕಟ್ಟೋ ಹಾಗೆ, ಪಾತ್ರೆಗಳಲ್ಲಿರುವಂತಹ ಪದಾರ್ಥಗಳು ಕೊಳೆಯೋ ಹಾಗೆ ದಯವಿಟ್ಟು ಮಾಡಬೇಡಿ. ಬಹಳ ಮುಖ್ಯವಾಗಿ ಎಂಜಲು ಮುಸರೆ ಅಂತ ಹೇಳಿ ಕರಿತಾ ಇದ್ವಿ ನಾವೆಲ್ಲ. ನಮ್ಮ ಹಿರಿಯರು ಮಾಡ್ತಾ ಇದ್ದಂತಹ ಪದಾರ್ಥಗಳು ಏನು, ಅಡುಗೆ ಮನೆ ಅಂದರೆ ಅಡುಗೆ ಮನೆಯಲ್ಲೇ ತಿನ್ಬಿಡೋದು. ಅಲ್ಲಿ ಪಾತ್ರೆ ಇರುತ್ತೆ, ಅಡುಗೆ ಮಾಡಿರೋ ಪಾತ್ರೆ ಇರುತ್ತೆ, ಈ ಹೆಂಚಿರುತ್ತೆ, ಎಲ್ಲ ಇರುತ್ತೆ. ಅಲ್ಲೇ ಹೋಗೋದು, ಎಂಜಲ್ ತಟ್ಟೆನೋ ಅಲ್ಲೇ ಹಾಕೋದು, ಅಲ್ಲೇ ಎಂಜಲ್ ಕೈಯು ತೊಳೆದು ಬಿಡೋದು ಸಿಂಕಲ್ಲಿ. ಯಾಕೆ ಬಚ್ಚಲ ಮನೆ ಅಂತ ಮಾಡಿದ್ದಾರೆ? ಯಾಕೆ ಸಪ್ರೇಟವಾದ ಸಿಂಕ್ ಇಟ್ಟಿರ್ತಾರೆ? ಅಡುಗೆ ಮನೆ ಅಂತ ಯಾಕೆ ಮಾಡ್ತೀರಿ ಮನೆಯಲ್ಲಿ? ಈಗಂತೂ ಪಾಪ ಆಗೋದಿಲ್ಲ. ಒಂದು ರೂಮ್ ಇರುತ್ತೆ, ಅಡುಗೆ ಮಾಡ್ಕೊಳಕ್ಕೆ ಒಂದು ಸಣ್ಣ ಜಾಗ ಇರುತ್ತೆ, ಒಂದು ಬಚ್ಚಲ ಮನೆ ಇರುತ್ತೆ. ಎಂಜಲ್ ಕೈ ತೊಳ್ಕೊಳ್ಬೇಕು ಅಂತಂದರೆ ಬಚ್ಚಲ ಮನೆಗೆ ಹೋಗಿ ತೊಳ್ಕೊಳ್ಳಿ, ಏನೂ ಗಂಟು ಕಳೆದೋಗಲ್ಲ. ಎಂಜಲ್ ತಟ್ಟೆನ ತೊಗೊಂಡು ಹೋಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋವಂತಹ ಜಾಗದಲ್ಲಿ, ಅಡುಗೆ ಮನೆ ಇಲ್ಲದೆ ಇದ್ದರೂ ಅಡುಗೆ ಮಾಡೋವಂತಹ ಜಾಗದಲ್ಲಿ ಒಂದು ಸಿಂಕ್ ಇದ್ದರೆ ಅದು ಪಾತ್ರೆ ಪಡಗ ತೊಳ್ಕೊಳ್ಳೋಕ್ಕೆ ಮಾತ್ರ ಇಟ್ಕೊಳ್ಳಿ. ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡು ಎಂಜಲ್ ತಟ್ಟೆ ತೊಳ್ಕೊಳ್ಳೋಂತಹ ವ್ಯವಸ್ಥೆ ಮಾಡಿ. ಎಷ್ಟೋ ಪಾಪ ಸಣ್ಣ ಗುಡಿಸಲಲ್ಲಿ ಇರ್ತಾರೆ, ಅವರು ಕೂಡ ಆಚೆ ಕಡೆ ಒಂದು ಬಿಂದಿಗೆ ನೀರು ಇಟ್ಕೊಂಡು ಅಲ್ಲಿ ತಟ್ಟೆಯನ್ನು ತೊಳೆಯೋದನ್ನು ನಾವು ನೋಡ್ತೀವಿ. ಯಾಕಂದರೆ ಅದು ಜೀವನದ ಶೈಲಿ, ಹಿರಿಯರು ಮಾಡಿಕೊಟ್ಟಿರುವಂತಹ ಒಂದು ಧರ್ಮ. ಈ ಪದಾರ್ಥಗಳು, ಅಡುಗೆ ಮಾಡುವಂತಹ ಪದಾರ್ಥಗಳು ಅನ್ನಪೂರ್ಣೇಶ್ವರಿಯ ಒಂದು ದೇಹ ಅಂತ ತಿಳ್ಕೊಳ್ಳಿ. ಅಡುಗೆ ಮಾಡುವಂತಹ ಪಾತ್ರೆ ಪಡಗಗಳು ಅನ್ನಪೂರ್ಣೇಶ್ವರಿಯ ಒಂದು ದೇಹ. ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ, ಸಕ್ಕರೆ, ತರಕಾರಿ ಇವೆಲ್ಲ ನಾವು ಏನು ಉಪಯೋಗಿಸ್ತಾ ಇದ್ದೀವೋ ಅದೆಲ್ಲವೂ ಕೂಡ ಅನ್ನಪೂರ್ಣೇಶ್ವರಿಯ ಒಂದು ಅಂಶ. ಅವಳ ಕಣ್ಣು, ಕಿವಿ, ಮೂಗು, ಬಾಯಿ ಹೇಗಿರುತ್ತೋ ನಮಗೆ ಆ ರೀತಿ ಅಂತ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ವಿ ವಿಲ್ ಹ್ಯಾವ್ ದಿ ಸೀರಿಯಸ್ನೆಸ್. ನಮಗೆ ಅದಕ್ಕೆ ನಮ್ಮ ಎಂಜಲನ್ನು ಅದಕ್ಕೆ ಸೋಕಿಸ್ಬಾರ್ದು ಅಂತ. ಯಾರಾದರೂ ಎಂಜಲ್ ಕೈಯಲ್ಲಿ ತೊಗೊಂಬಂದು ನಿಮ್ಮ ಮಕ್ಕಕ್ಕೆ ಹೊಡೆದ್ರೆ ನೀವೇನಂತೀರಿ? ಏಯ್ ಯಾಕೋ ಲೈ ತಿಂದಿದ್ದ ಕೈಯಲ್ಲಿ ಹೊಡಿತಾ ಇದೆಯಾ ಅಂತ ಕೇಳ್ತೀವಿ ಅಲ್ವಾ? ಅಥವಾ ಒಬ್ಬರು ತಿಂದಿದ್ದನ್ನು ನೀವು ತಿನ್ನೋಕ್ಕೆ ಶುರು ಮಾಡ್ತೀರಾ? ಏನೋ ಅಣ್ಣ ತಮ್ಮ ಫ್ರೆಂಡ್ಸು, ತುಂಬ ಕ್ಲೋಸ್ ಫ್ರೆಂಡ್ಸು ಅಂದರೆ ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ ಅಂತ ಹೇಳೋದಿದೆ, ಮಾತು ತಪ್ಪಿಲ್ಲ. ಆದರೆ ದಾರಿಲಿ ಹೋಗ್ತಾ ಹೆಂಗಂದ್ರೆ ನನಗೆ ತಿನ್ಕೊಂಡು ಒಬ್ಬರು ತಿಂದಿದ್ದನ್ನು ಇನ್ನೊಬ್ಬರು ತಿಂದಿದ್ದನ್ನು ಮತ್ತೊಬ್ಬರು ತಿನ್ನೋಕ್ಕೆ ಸಾಧ್ಯವೇ? ಈಗ ಅದು ನಡೆಯುತ್ತೆ. ಒಂದೇ ಬಕೆಟಲ್ಲಿ ನೀರು ಇಟ್ಬಿಟ್ಟು ನಾನು ತಿಂದಿದ್ದನ್ನು ಅದೇ ನೀರಲ್ಲಿ ಅದುತ್ತಾರೆ, ತಿರ್ಗಿ ಇನ್ನೊಬ್ಬರು ಕೊಡ್ತಾರೆ, ತಿರ್ಗಿ ಅದೇ ನೀರಲ್ಲಿ ಅದುತ್ತಾರೆ, ಇನ್ನೊಬ್ಬರು ಕೊಡ್ತಾರೆ. ಇದು ಆರೋಗ್ಯಕರವಾದ ಒಂದು ವ್ಯವಸ್ಥೆಗೂ ಕೂಡ ತಪ್ಪು ಅಂತ ಹೇಳಿ ಈಗ ಸಾಕಷ್ಟು ಸರ್ಕಾರ ಕಾನೂನನ್ನು ಕೂಡ ಮಾಡಿದೆ ಇದಕ್ಕೆ. ಮನೆಯಲ್ಲಿ ನಾನು ಬಹಳ ಮುಖ್ಯವಾಗಿ ಡಿವಿಯೇಟ್ ಆಗೋದು ಬೇಡ. ಮನೆಯಲ್ಲಿ ನಾನು ಹೇಳ್ತಾ ಇರೋದು ಅಡುಗೆ ಮನೆ ಸಿಂಕು ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಸೀಮಿತ ಆಗಬೇಕು. ಅಲ್ಲಿ ನಮ್ಮ ಎಂಜಲ ತಟ್ಟೆಗಳು ಹೋಗಬಾರ್ದು. ಪರವಾಗಿಲ್ಲ, ಇಲ್ಲೇ ಇಡಿ. ಯಾರಾದರೂ ಬಂದಿರ್ತಾರೆ ಮನೆಗೆ, ಅವ್ರಿಗೆ ತಿನ್ನಕ್ಕೆ ಕೊಟ್ಟಿರ್ತೀರಿ, ಬನ್ನಿ ಅಡುಗೆ ಮನೆಯಲ್ಲೇ ಬನ್ನಿ, ಇಲ್ಲೇ ತಿಂದ್ಬಿಟ್ಟು ಹೀಗೆ ಮಾತಾಡಿಕೊಂಡು ಇಲ್ಲೇ ಅಡುಗೆ ಮನೆ ಸಿಂಕಲ್ಲೇ ಇಟ್ಬಿಡಿ. ಅಡುಗೆ ಮನೆಯಲ್ಲಿ ತಿನ್ನೋದು ನಿಷಿದ್ಧ ಮಾಡ್ಕೊಳ್ಳಿ. ಮೊದಲನೇ ಸ್ತ್ರೀ ಶಾಪ ದೂರವಾಗುತ್ತೆ. ಹಾಗೆ ಅಡುಗೆ ಮನೆಯ ಪಾತ್ರೆಗಳ ಜೊತೆಯಲ್ಲಿ ನಿಮ್ಮ ಎಂಜಲು ತಟ್ಟೆಗಳನ್ನು ಇಡೋದು, ಎಂಜಲು ಕೈನ ತೊಳೆಯೋದನ್ನು ಮಾಡಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.